ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡಿಗರೆಲ್ಲರೂ ಬಿಚ್ಚು ಮನಸ್ಸಿನಿಂದ ಪಾಲ್ಗೊಳ್ಳಿ. ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸುವಂತೆ ಜಿಲ್ಲಾಧಿಕಾರಿ ಶರತ್ ಬಿ ಕರೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಕುರಿತು ವಿಚಾರಗೋಷ್ಠಿ, ಪತ್ರಿಕಾ ಛಾಯಾಗ್ರಾಹಕರು ಸಂಗ್ರಹಿಸಿರುವ ಸಮ್ಮೇಳನ ಮತ್ತು ಅಪರೂಪದ ಛಾಯಾಚಿತ್ರ ಪ್ರದರ್ಶನ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ 1 ದಿನದ ವೇತನ, 3 ಕೋಟಿ ರೂಪಾಯಿ ಚೆಕ್ ಅನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿದ ಜಿಲ್ಲಾಧ್ಯಕ್ಷ ರಾಜು ಲೆಂಗ್ಟಿ. ಪುಸ್ತಕ ಮಾರಾಟ ಮತ್ತು ವಾಣಿಜ್ಯ ಮಳಿಗೆಗಳ ಸಮಿತಿಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಅಜಯ್ ಸಿಂಗ್ ಸಮ್ಮೇಳನದಲ್ಲಿ ರಿಯಾಯಿತಿ ದರದಲ್ಲಿ ಪುಸ್ತಕ ಮಾರಾಟ ಮಳಿಗೆಗಳ ಕುರಿತು ಮಾಹಿತಿ. ಅಪ್ಪ ಶತಮಾನೋತ್ಸವ ಸಭಾಂಗಣದಲ್ಲಿ ಜರುಗಿದ HKCCIನ ಸಂಸ್ಥಾಪಕರ ದಿನಾಚರಣೆ. ಆರ್ಟ್ ಆಫ್ ಲಿವಿಂಗ್ನ ಶ್ರೀ ರವಿಶಂಕರ ಗುರುಜಿ ಅಧ್ಯಕ್ಷತೆಯಲ್ಲಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ. ಬಸವೇಶ್ವರ ಕಾಲೋನಿಯಲ್ಲಿರುವ ಶ್ರೀ ಶಾಂಭವಿ ಎಜುಕೇಶನಲ್ ಸಂಸ್ಥೆಯ SVM ಕಾನ್ವೆಂಟ್ ಶಾಲೆಯ 3ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಟ್ರೋಫಿ ವಿತರಣೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡಿಗರೆಲ್ಲರೂ ಕೂಡ ಬಿಚ್ಚು ಮನಸ್ಸಿನಿಂದ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸುವಂತೆ ಜಿಲ್ಲಾಧಿಕಾರಿ ಶರತ್ ಬಿ ಅವರು ಕರೆ ನೀಡಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಫೆಬ್ರವರಿ 5ರಿಂದ 7ರವರೆಗೆ ನಡೆಯಲಿರುವ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕನ್ನಡಿಗರೆಲ್ಲರೂ ಬಿಚ್ಚು ಮನಸ್ಸಿನಿಂದ ಪಾಲ್ಗೊಂಡು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸುವಂತೆ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಶರತ್ ಬಿ ಅವರು ಕರೆ ನೀಡಿದ್ದಾರೆ. ಅವರು ಫೆಬ್ರವರಿ 2ರಂದು ರವಿವಾರ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿರುವ ಮುಖ್ಯ ವೇದಿಕೆ ಬಳಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ನಗರದಲ್ಲಿರುವ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಸ್ವಯಂ ಪ್ರೇರಿತರಾಗಿ ತಮ್ಮ ಅಂಗಡಿಗಳ ಮುಂದೆ ತಳಿರು ತೋರಣ ಕಟ್ಟಿ ರಂಗೋಲಿ ಹಾಕಿ ಅಲಂಕಾರ ಮಾಡಬೇಕು, ಜಿಲ್ಲೆಯಲ್ಲಿ ಹಬ್ಬದ ಕಳೆ ತರಬೇಕು ಎಂದು ಹೇಳಿದ್ದಾರೆ. ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ MN ನಾಗರಾಜ್ ಅವರು ಮಾತನಾಡಿ, ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ವಿಯಾಗಿ ನಿರ್ವಹಿಸಲು ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ರೂಪಿಸಲಾಗಿದೆ. ಅದಕ್ಕಾಗಿ 4,000 ಪೊಲೀಸರು, 3+1 ಪೊಲೀಸ್ ವರಿಷ್ಠಾಧಿಕಾರಿಗಳು, 15 ACP, 25 ಸರ್ಕಲ್ ಇನ್ಸ್ಪೆಕ್ಟರ್ಗಳು, 200 ಸಬ್ ಇನ್ಸ್ಪೆಕ್ಟರ್ಗಳು, 10 KSRP ತುಕಡಿ, 500 ಹೋಮ್ ಗಾರ್ಡ್, 700 ಟ್ರಾಫಿಕ್ ಪೊಲೀಸ್ ಹಾಗೂ 500 ಮಹಿಳಾ ಪೊಲೀಸರನ್ನ ನಿಯೋಜಿಸಲಾಗಿದೆ. ಕಾರ್ಯಕ್ರಮ ನಡೆಯುವ ಎಲ್ಲಾ ಸ್ಥಳಗಳಲ್ಲಿ CCTV ಅಳವಡಿಸಲಾಗಿದೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೀರಭದ್ರ ಸಿಂಪಿ, ಭೂ ದಾಖಲೆಗಳ ಉಪನಿರ್ದೇಶಕರಾದ ಶಂಕರ್ ಖಾದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಮ್ಮೆಲ್ಲರ ಒಂದು ಆಸೆಯಿಂದ ಮೆರವಣಿಗೆನ ಈಗ ನಾವು ತಾವೆಲ್ಲರೂ ಬಯಸಿರೋ ಹಾಗೆ ರಂಗಮಂದಿರದಿಂದ ಚಾಲನೆ ಮಾಡಲಿಕ್ಕೆ ಈಗ ಕ್ರಮ ಕೈಗೊಳ್ತಾ ಇದ್ದಾರೆ ಮೆರವಣಿಗೆ ಸಮಿತಿ ವತಿಯಿಂದ. ಮತ್ತು ನಾನು ಮತ್ತು ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ಇಡೀ ಸಿಂಪಿ ಅವರು ಮತ್ತು ನಮ್ಮ ಎಂಟೈರ್ ತಂಡ ಏನಿದೆ, ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು ಮತ್ತು ಎಲ್ಲ ಸಾಹಿತಿಗಳು ಇರ್ಬೋದು, ಎಲ್ಲರ ವತಿಯಿಂದ ನಾವು ಎಲ್ಲರಿಗೂ ಆಮಂತ್ರಣ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದು ನಿಮ್ಮ ಹಬ್ಬ ಇದೆ, ಇದು ನಿಮ್ಮ ಜಾತ್ರೆ ಇದೆ, ತಾವೆಲ್ಲರೂ ಸಹ ಇದರಲ್ಲಿ ಮನಸ್ಸು ಬಿಚ್ಚಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಕರೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳು ಆಗಿರ್ಬೋದು, ಎಲ್ಲರೂ ಸಹ ಇದರಲ್ಲಿ ಇದು ನಮ್ಮದೊಂದು ಹಬ್ಬ ಅಂತ ಹೇಳ್ಬಿಟ್ಟು
ಒಂದು ಭಾವನೆ ಅಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು, ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು, ಮತ್ತು ಯಾರೂ ಸಹ ನಾವು ಕರೀಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಆ ರೀತಿ ಒಂದು ಮನಸ್ಸಲ್ಲಿ ಭಾವನೆ ಇಟ್ಕೊಂಡು ಹಿಂದುಳಿಬಾರ್ದು. ಯಾಕಪ್ಪ ಅಂತಂದರೆ ನಾವು ಗೊತ್ತಿದ್ದಂಥ ಎಲ್ಲರಿಗೂ ಸಹ ವಿ ಹ್ಯಾವ್ ಟಚ್ಡ್ ಎವ್ರಿಬಡಿ. ಆ್ಯಕ್ಚುಲಿ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ಎಲ್ಲರಿಗೂ ಇನ್ವಿಟೇಷನ್ಸನ್ನು ಸಹ ತಲುಪಿಸಿದೆ. ಮತ್ತು ಸ್ಥಳೀಯವಾಗಿ ಅತಿ ಗಣ್ಯರಿಗೆ ಏನಿದೆ ನಾವು ವೈಯಕ್ತಿಕವಾಗಿ ನಾವು ಸಹ ಅದನ್ನು ಟಚ್ ಮಾಡಿ ನಾನು ಕೊಟ್ಟಿದ್ದೀನಿ, ಇನ್ವೈಟ್ ಮಾಡಿದ್ದೀವಿ. ಬಟ್ ಯಾರು ನಾವು ಅಕಸ್ಮಾತಾಗಿ ಅಚಾನಕ್ಕಾಗಿ ಏನಾರ ಇದಾಗಿದ್ರೆ ಅವರು ಸಹ ನಾವು ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ನಿರ್ಲಕ್ಷ್ಯ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಯಾರಿಗೂ ಸಹ ಭಾವನೆ ಬರೋದು ಬೇಡ. ಎಲ್ಲರಿಗೂ ಸಹ ನಾವು ತುಂಬ ಮನಸ್ಸಿಂದ ನಾವು ಆಮಂತ್ರಣ ನೀಡ್ತಾ ಇದ್ದೀವಿ. ದಯವಿಟ್ಟು ಬರಬೇಕು, ಇದರಲ್ಲಿ ನಿಮ್ಮ ಹಬ್ಬ, ನಿಮ್ಮ ಒಂದು ನುಡಿ ಜಾತ್ರೆ ಅಂತ ಹೇಳ್ಬಿಟ್ಟು ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ನಾನು ಕೋರ್ಕೋತಾ ಇದ್ದೀನಿ. ಮತ್ತು ನಾನು ಎಲ್ಲ ನನ್ನ ಕಲಬುರಗಿ ನಗರದ ನಿವಾಸಿಗಳಲ್ಲಿ ಕೋರ್ಕೊಳೋದೇನಪ್ಪ ಅಂತಂದರೆ, ಮತ್ತು ಅಂಗಡಿ ಮುಂಗಟ್ಟುಗಳ ಮಾಲೀಕರಲ್ಲಿ ಕೋರ್ಕೊಳೋದೇನಪ್ಪ ಅಂತಂದರೆ, ಸ್ವಯಂ ಪ್ರೇರಿತರಾಗಿ ನಿಮ್ಮ ಅಂಗಡಿ ಮನೆಗಳ ಮುಂದೆ ದಯವಿಟ್ಟು ತೋರಣ ಕಟ್ಕೊಳ್ಳಿ, ಮತ್ತು ದೀಪಾಲಂಕಾರ ಮಾಡ್ಕೊಳ್ಳಿ, ಮತ್ತು ರಂಗೋಲಿ ಬಿಡಿಸೋದಿರಲಿ ಅಥವಾ ಅಲ್ಲಿ ಏನಾರ ಒಂದು ಅಲಂಕಾರಗಳು ಮಾಡ್ಕೊಳೋದಾಗಲಿ ದಯವಿಟ್ಟು ಸ್ವಯಂ ಪ್ರೇರಿತವಾಗಿ ತಾವು ಮಾಡ್ಕೋಬೇಕು. ಮತ್ತು ಎಲ್ಲರೂ ಇದು ನಮ್ಮ ಒಂದು ಹಬ್ಬ ಅಂತ ಹೇಳ್ಬಿಟ್ಟು ಅದರಿಂದನೇ ನಮಗೆ ಒಂದು ಗೋಚರ ಆಗುವಂಥದ್ದು. ಸೊ ಆದ್ದರಿಂದ ಆ ಥರ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತೆಲ್ಲ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಹೊರಗಿಂದ ಬರುವಂಥ ಎಲ್ಲ ನೋಂದಾಯಿತ ಪ್ರತಿನಿಧಿಗಳು ಅವ್ರಿಗೂ ಸಹ ಅವ್ರಿಗೆ ವಾಸ್ತವ್ಯದ ವ್ಯವಸ್ಥೆನ ವಸತಿ ಮತ್ತು ಸಾರಿಗೆ ಸಮಿತಿಯವರು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಕ್ರಮ ತಗೋತಾ ಇದ್ದಾರೆ. ಸುಮಾರು 113 ಜಾಗಗಳಲ್ಲಿ, ಅದು 60 ವಸತಿ ನಿಲಯಗಳು ಮತ್ತು 17 ಶಾಲೆಗಳು, 10 ಕಲ್ಯಾಣ ಮಂಟಪಗಳು, 17 ಶಾಲೆಗಳು, 10 ಕಲ್ಯಾಣ ಮಂಟಪಗಳು, 12 ವಸತಿ ನಿಲಯಗಳು, 9 ಅತಿಥಿ ಗೃಹಗಳು ಮತ್ತು 5 ಸರ್ಕಾರಿ ಕ್ವಾರ್ಟರ್ಸ್ಗಳು. ಇವನ್ನೆಲ್ಲನೂ ಸಹ ನಾವು ನೋಂದಾಯಿತ ಪ್ರತಿನಿಧಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಬರುವಂಥ ಗಣ್ಯರಿಗೆ ಮತ್ತು ಸಾಹಿತಿಗಳಿಗೆ ಮತ್ತು ಕಲಾವಿದರು ಏನಿದ್ದಾರೆ ಹೊರಗಿಂದ ಅವ್ರಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಅಟ್ ವೆರಿ ಶಾರ್ಟ್ ಇಂಟರ್ವೆಲ್ ಬಸ್ಸಸ್ ಇಲ್ಲಿಂದ KSRTC ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಸಿಟಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗೆ ನಾವು ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. ನಮಗೆ ಬೇರೆ ಎಲ್ಲ ತಾಲೂಕಿಂದ ಒಂದು 2 ಬಸ್ ಬರೋಂಗೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಅವ್ರನ್ನ ಕರ್ಕೊಂಬರ್ತದೆ, ಜನಗಳನ್ನ ಕರ್ಕೊಂಬಂದಿರೋಂಥ ಬಸ್ಗಳು ಸಾಯಂಕಾಲದವರೆಗೂ ಸಿಟಿಯಲ್ಲಿ ಓಡಾಡಿಕೊಂಡು ಮತ್ತೆ ಸಾಯಂಕಾಲ ವಾಪಸ್ ಹೋಗೋ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಬಂದೋಬಸ್ತಿಗೆ ಆಲ್ಮೋಸ್ಟ್ 4,000 ಜನ ಪೊಲೀಸರನ್ನ ನಾವು ನಿಯೋಜನೆ ಮಾಡ್ತಾ ಇದ್ದೀವಿ. 4 ಜನ SP-ಗಳಿರ್ತಾರೆ, 15 ಜನ ACP-ಗಳಿರ್ತಾರೆ, 75 ಜನ ಸರ್ಕಲ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, 200 ಜನ ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, 10 KSRP ಇರ್ತಾರೆ, 4,000 ಜನ ಪೊಲೀಸರು ಇದ್ದಾರೆ, 500 ಜನ ಹೋಮ್ ಗಾರ್ಡ್ಸ್ ಇದ್ದಾರೆ. First time we are using drone also for bandobast. Everywhere we are installing cameras. Even ಮೆರವಣಿಗೆ ರೂಟಲ್ಲೂ ಕ್ಯಾಮ್ರಾಸ್ ಹಾಕ್ತೀವಿ, ಇಲ್ಲಿ ಪ್ಲೇಸ್ ಆಫ್ ಫಂಕ್ಷನಲ್ಲೂ ಕ್ಯಾಮ್ರಾ ಹಾಕ್ತೀವಿ.
ಸಾಹಿತ್ಯ ಸಮ್ಮೇಳನದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಎಂಬ ವಿಷಯದ ಕುರಿತು ವಿಚಾರಗೋಷ್ಠಿ ಹಾಗೂ ಪತ್ರಿಕಾ ಛಾಯಾಗ್ರಾಹಕರು ಸಂಗ್ರಹಿಸಿರುವ ಅಪರೂಪದ ಸಮ್ಮೇಳನ ಮತ್ತು ಇತರೆ ಛಾಯಾಚಿತ್ರಗಳ ಪ್ರದರ್ಶನವನ್ನು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿತ್ತು. ಜನಸಾಮಾನ್ಯರಿಗೆ ಸಾಹಿತ್ಯ ತಲುಪಲು ಮಾಧ್ಯಮದ ಪಾತ್ರ ಬಹುಮುಖ್ಯ ಎಂದು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಶರತ್ ಬಿ ಅವರು ಹೇಳಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಕುರಿತ ವಿಚಾರಗೋಷ್ಠಿಯನ್ನ ಉದ್ಘಾಟಿಸಿ ಮಾತನಾಡಿದರು. ದೇಶ ಒಂದು ಶರೀರದಂತೆ ಆಡಳಿತ ದೇಹದಲ್ಲಿ ಸಂಚರಿಸುವ ರಕ್ತವಾದರೆ ಅಂಗಾಂಗಗಳ ಕಾರ್ಯತೆ ತಿಳಿಸಬೇಕಾದ ಮೆದುಳು ಮಾಧ್ಯಮಗಳು ಎಂದು ವಿಶ್ಲೇಷಿಸಿದರು. ಗುಣಮಟ್ಟದ ಪತ್ರಿಕೋದ್ಯಮ ಆರೋಗ್ಯವಂತ ಸಮಾಜದ ತಳಹದಿಯಾಗಿದೆ ಎಂದು ಹಿರಿಯ ಪತ್ರಕರ್ತರಾದ ಹೃಷಿಕೇಶ್ ಬಹಾದೂರ್ ದೇಸಾಯಿ ಅವರು ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಕುರಿತು ಆಯೋಜಿಸಿದ ವಿಚಾರಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಇಂದಿನ ಪತ್ರಿಕೆಗಳು ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿದೆಯೇ ಎಂದು ಪರೀಕ್ಷಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದ ಅವರು, ಪತ್ರಿಕೆ ಆಳುವ ಸರ್ಕಾರದ ಅಡಿಯಾಳಲ್ಲ, ಬದಲಾಗಿ ಸಾರ್ವಜನಿಕರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ಕೆಲಸ ಮಾಡಬೇಕಾಗಿದೆ ಎಂದರು. ಜನರು ಪತ್ರಿಕೆ ಮೇಲೆ ಇಟ್ಟ ನಂಬಿಕೆ, ವಿಶ್ವಾಸವನ್ನ ಉಳಿಸಿಕೊಳ್ಳುವುದರತ್ತ ಗಮನ ಹರಿಸಬೇಕಾಗಿದೆ ಎಂದು ಕಿವಿಮಾತನ್ನ ಹೇಳಿದ್ದಾರೆ. ಪತ್ರಿಕೆ ಜನಸಾಮಾನ್ಯರ ಪರವಾಗಿಲ್ಲದಿದ್ದರೆ ಈ ಕ್ಷೇತ್ರಕ್ಕೆ ಗಂಡಾಂತರ ಬಂದೊದಗಿದೆ ಎಂದರ್ಥ. ಇದು ಅತ್ಯಂತ ಅಪಾಯಕಾರಿಯಾದದ್ದು ಎಂದ ಅವರು, ಪತ್ರಕರ್ತರಾದವರು ಸತ್ಯದತ್ತ ಮುಖ ಮಾಡಬೇಕು ಎಂದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕಾಧಿಕಾರಿ ರವಿರಾಜ್ ಜಿಎಚ್, ಹಿರಿಯ ಪತ್ರಕರ್ತೆ ಶೀಲಾ ತಿವಾರಿ ವೇದಿಕೆ ಮೇಲಿದ್ದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಂಘದ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರಪ್ಪ ಅವಂಟಿ ಸ್ವಾಗತಿಸಿದರು. ಆರ್ಜೆ ಮಂಜು ಕಾರ್ಯಕ್ರಮವನ್ನು ನಿರೂಪಿಸಿದರು. ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ದೇವೇಂದ್ರಪ್ಪ ಕಪ್ನೂರ್, ಹನುಮಂತರಾಯ್ ಭೈರಾಮಡಿಗೆ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಿವೃತ್ತ ಶಿಕ್ಷಕ ಶಿವಶರಣಪ್ಪ ಗೋಗಿ ಹಾಗೂ ಪತ್ರಿಕಾ ಛಾಯಾಗ್ರಾಹಕರು ಸಂಗ್ರಹಿಸಿದ ಸಮ್ಮೇಳನ ಮತ್ತು ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶನ ಪತ್ರಿಕಾ ಭವನದ ಮೊದಲನೇ ಮಹಡಿಯಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಶರತ್ ಬಿ ಅವರು ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿ ಛಾಯಾಚಿತ್ರಗಳನ್ನು ವೀಕ್ಷಿಸಿದರು. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಈ ವೇದಿಕೆಗೆ ಬಂದು ತಮ್ಮನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅನ್ನೋದನ್ನೇ ನನಗೆ ಬಹುಶಃ ಒಂದು ಸುದೈವ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಸಹ ನನ್ನ ಪತ್ರಕರ್ತರ ಮಿತ್ರರಿಗೆ ನನಗೆ ಈ ಒಂದು ಎರಡು ನನ್ನ ಅನಿಸಿಕೆಗಳನ್ನ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ಕಡೆಯದಾಗಿ ನಾನು ಒಂದೇ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ. WORDS ವರ್ಡ್ಸ್ ಅಲ್ವಾ, ಆ ಎಸ್ನ ಹಿಂದಿನಿಂದ ತೆಗೆದು ಮುಂದಕ್ಕೆ ಸೇರಿಸಿ ಏನಾಗ್ತದೆ, ಸ್ವರ್ಡ್ಸ್ ಆಗ್ತದೆ. ಸೊ ಇದು ಒಂದು ಲೇಖನಿಗಿರುವಂಥ ಶಕ್ತಿ, ಅಥವಾ ನಾವೇನು ಮಾಡ್ತೀವಿ, ನಾವೇನು ಮಾತಾಡ್ತೀವಿ, ನಮ್ಮ ಪದ ಏನು ಬಳಸ್ತೀವಿ ಅನ್ನೋದು ಅಷ್ಟು ಅದಕ್ಕೆ ಶಕ್ತಿ ಇದೆ, ಇರಿತಾ ಇದೆ. ಸೊ ಅದನ್ನು ನಾವೆಲ್ಲ ಗಮನದಲ್ಲಿಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಇದೊಂದು ಸಾಹಿತ್ಯ ಸಮ್ಮೇಳನ ಜರುಗಲಿ ತಮ್ಮೆಲ್ಲ ಸಹಕಾರದಿಂದ ಅಂತ ಹೇಳ್ಬಿಟ್ಟು ನಾನು ಕೋರ್ಕೋತಾ, ತಾವು ಸಹ ಆಕ್ಟಿವ್ ಆಗಿದ್ರಲ್ಲಿ ಎಲ್ಲ ರೀತಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಕೋರ್ಕೋತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ. ನನ್ನಲ್ಲಿ ಏನೋ ಸದ್ಗುಣ ಬುದ್ಧಿವಂತಿಕೆ ಇರಬಹುದು ಅಂತ ನಿಮಗೆ ಅನಿಸಿದೆ, ಹಾಗಾಗಿ ನೀವು ನನ್ನನ್ನು ಕರೆದಿದ್ದೀರಿ. ನನ್ನ ಮೇಲೆ ನನಗೆ ಇರುವುದಕ್ಕಿಂತ ಜಾಸ್ತಿ ನಿಮಗೆ ನನ್ನ ಮೇಲೆ ವಿಶ್ವಾಸ ಇದೆ ಅಂತ ನನಗೆ ಅನಿಸ್ತದೆ. ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಗಂಗೂಬಾಯಿ ಹಾನಗಲ್ ಅವರು ನಮ್ಮ ಊರಿನವರು, ಅಂದರೆ ನಮ್ಮ ತಾಯಿ ಊರಿನವರು. ಅವರೊಂದ್ಸರಿ ಅವರಿಗೆ ಪದ್ಮ ಪ್ರಶಸ್ತಿ ಬಂದಾಗ ವಾಪಸ್ ಬಂದು ನಮ್ಮೂರಲ್ಲಿ ಒಂದು ಕಚೇರಿ ಮಾಡಿದ್ರು. ನಾನು ಅಮೆರಿಕದಾಗೂ ಹಾಡು ಹೇಳಿದ್ದೇನೆ, ಆದರೆ ನಮ್ಮೂರಲ್ಲಿ ಹಾಡೋದು ಅದ್ರ ಸಮಾಧಾನ ಬೇರೆ. ಹಂಗೆ ನನಗೆ ನಾನು ಎಲ್ಲ ಕಡೆ ಹೋಗಿ ಮಾತಾಡ್ತಿರ್ತೇನೆ, ಮೀಡಿಯಾ ಅಕಾಡೆಮಿ ಅವರು ಕರೆದಾಗ. ಆದರೆ ಗುಲ್ಬರ್ಗಾ ಬೀದರ್ಗಳಲ್ಲಿ ಬಂದು ಮಾತಾಡಿದಾಗ ನನಗೆ ನಮ್ಮವರ ನಡುವೆ ಇದೊಂಥರ ಭಾರತೀಯ ಬೈಠಕ್ ಇದ್ದಂಗೆ. ಭಾರತೀಯ ಬೈಠಕ್ ಅಂದ್ರೆ ಏನು ಅಂತ ಭೀಮಚಂದ್ ಜೋಶಿ ಅವ್ರಿಗೆ ಯಾರೋ ಕೇಳಿದಾಗ, ನೋಡಪ್ಪ ಹಾಡು ಹೇಳೋ ಇರ್ತಾನಲ್ಲ ಅವನ ಕೈ ಮುಂದಿನವನ್ ಮೂಗಿಗೆ ಬಡಿಬೇಕು ಅಂತ, ಅದು ಭಾರತೀಯ ಬೈಠಕ್. ಹಂಗೆ ನಾನು ನಿಮ್ಮೆಲ್ಲರ ನಡುವೆ ಕೂತ್ಕೊಂಡು ಮಾತಾಡ್ತೇನೆ. ಅದು ನನಗೆ ಬಹಳ ಸಂತೋಷದ ಮತ್ತು ಎಂದೆಂದಿಗೂ ತೀರಿಸಲಾಗದ ಕೃತಜ್ಞತೆ ಭಾವ ಅಂತ ಹೇಳ್ತೇನೆ. ನಿಮಗೆಲ್ಲ ನಮಸ್ಕಾರ. ಒಂದು ದಿವಸ ಪತ್ರಿಕೆ ಬರೆದ್ರೆ ಇಲ್ಲಿರುವಂತಹ ರಾಜಕಾರಣಿಗಳಿಂದ ಹಿಡಿದು ಎಲ್ಲಾ ಜನರು ಪತ್ರಿಕೆ ಬಂದಿಲ್ಲ ಅಂತ ಫೋನನ್ನ ಬಿಡಿಸ್ತಾ ಇದ್ರು. ಅಂಥ ಒಂದು ಸಮಯದಲ್ಲಿ ಬಳೆಯನ್ನ ಜೋಡಿಸಿ ಮಾಡುವಂತಹ ಕಾಲದಲ್ಲಿ ಪ್ರೀತವಾದಂತಹ ಕೆಲಸಗಳನ್ನ ಮಾಡಿದರೆ ಅವರು ಇವತ್ತು ಈ ಮಟ್ಟಿಗೆ ತಮ್ಮನ್ನ ತಾವು ಬೆಳೆಸಿಕೊಂಡಿದ್ದಾರೆ. ಪತ್ರಿಕಾ ಫೀಲ್ಡ್ ನಲ್ಲಿ ತಮ್ಮನ್ನ ಮುಂಚೂಣಿಯಲ್ಲಿ ಇರಿಸಿಕೊಂಡಿದ್ದಾರೆ. ಅದರಿಂದ ನಮಗೆ ತುಂಬಾ ಹೆಮ್ಮೆ ಆಗಿದೆ. ಅವರು ಇನ್ನೂ ಹೆಚ್ಚಿನ ಇದರಲ್ಲಿ ಯಶಸ್ವಿ ಆಗಲಿ, ಪತ್ರಕರ್ತರನ್ನ ಕ್ರೋಢೀಕರಿಸಲಿ. ಆಮೇಲೆ ಪತ್ರಿಕೆ ಅನ್ನೋದು ಅಮೆರಿಕ
ಇಂಗ್ಲೆಂಡ್ ಅಲ್ಲಿರುವಂತಹ ಭಾಷೆಗಿಂತ ಹೆಚ್ಚಾಗಿ ನಮ್ಮ ಕಲಬುರಗಿಯ ಹಕ್ಕು, ಕಲಬುರಗಿ ನಾಡಿನಲ್ಲಿರುವಂತಹ ವಿವಿಧ ವಿಚಾರಗಳನ್ನು ನಡೆಸುವಂತಹ ಜಿಲ್ಲಾ ಮಟ್ಟದ ಪತ್ರಗಳಿಗೆ ಪ್ರೋತ್ಸಾಹ ಪಡಿಸುವಂತಹ ಕೆಲಸ ನಡೀಲಿ ಅನ್ನಂತಹ ಮಾತುಗಳನ್ನು ಹೇಳ್ತಾ ನನಗೆ ತಿಳಿದಂತಹ 2 ಮಾತುಗಳನ್ನು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಪತ್ರಕರ್ತರಿಗೆ ಸಂಬಂಧಪಟ್ಟಂತೆ ಆಡಿದ್ದೇನೆ. ಅದಕ್ಕಾಗಿ ತಾವೆಲ್ಲರೂ ಶಾಂತರಿಂದ ಕೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮಾಡ್ತೀನಿ. ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಬಿ ಶರತ್ ಸರ್ ಅವರಿಗೆ ಜಿಲ್ಲಾಡಳಿತ, ವಾರ್ತಾ ಇಲಾಖೆ ಹಾಗೂ ನಮ್ಮ ಪತ್ರಕರ್ತರ ಸಂಘದಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿರುವಂತೆ ನಮ್ಮ ಮಧ್ಯೆ ಋಷಿಕೇಶ್ ಸರ್ ಅವರು ಮಂತ್ರಮುಗ್ಧರಾಗುವಂತೆ ಭಾಷಣ ಮಾಡಿ ಪರಿಣಾಮಕಾರಿ ನಿಟ್ಟಿನಲ್ಲಿ ಭಾಷಣ ಮಾಡಿರುವ ಆತ್ಮೀಯರು ಹಿರಿಯರಾದ ಋಷಿಕೇಶ್ ಬಹದ್ದೂರ್ ದೇಸಾಯಿ ಸರ್ ಅವರಿಗೂ ನಮ್ಮ ಜಿಲ್ಲಾಡಳಿತ, ವಾರ್ತಾ ಇಲಾಖೆ ಹಾಗೂ ಪತ್ರಕರ್ತರ ಸಂಘದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಚಿಂತಕ ಪತ್ರಿಕೆಯ ಸಂಪಾದಕರು ಹಿರಿಯರಾದ ಶೀಲಾ ತಿವಾರಿ ಮೇಡಮ್ ಅವರಿಗೂ ನಮ್ಮ 3 ಸಂಘದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಆತ್ಮೀಯರು ನಮ್ಮ ಸಂಘದ ಅಧ್ಯಕ್ಷರಾದ ಭವನ್ ಸಿಂಗ್ ಠಾಕೂರ್ ಸರ್ ಅವರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ದೇವೇಂದ್ರ ಆಂಟಿ ಅವರಿಗೂ, ವಾರ್ತಾ ಇಲಾಖೆಯ ಹಿರಿಯ ಸಹಾಯ ನಿರ್ದೇಶಕರಾದ ರವಿರಾಜ್ ಸರ್ ಅವರಿಗೂ ನಮ್ಮ 3 ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇನೆ. ಎಲ್ಲರಿಗೂ ಅಭಿನಂದನೆಗಳು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕಾಗಿ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ 1 ದಿನದ ವೇತನದ ಮೊತ್ತವಾದ 3 ಕೋಟಿ ರೂಪಾಯಿ ಚೆಕ್ ಅನ್ನು ಇಂದು ಜಿಲ್ಲಾಧ್ಯಕ್ಷರಾದ ರಾಜು ಲೆಂಗ್ಟಿ ಅವರು ಜಿಲ್ಲಾಧಿಕಾರಿ ಶರತ್ ಬಿ ಅವರಿಗೆ ನೀಡಿದರು. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ 1 ದಿನದ ವೇತನ 3 ಕೋಟಿ ರೂಪಾಯಿಗಳನ್ನು ಸೋಮವಾರ ಜಿಲ್ಲಾ ಅಧ್ಯಕ್ಷರಾದ ರಾಜು ಲೆಂಗ್ಟಿ ಅವರು ಜಿಲ್ಲಾಧಿಕಾರಿ ಶರತ್ ಬಿ ಅವರಿಗೆ ನೀಡಿದರು. ಇವತ್ತಿನ ದಿವಸ ನಮ್ಮೆಲ್ಲ ಸರ್ಕಾರಿ ನೌಕರರ ಮನವೊಲಿಸಲಿಕ್ಕೆ ಮೂಲ ಕಾರಣ ನಮ್ಮ ಜಿಲ್ಲಾ ಅಧ್ಯಕ್ಷರು. ಇವತ್ತಿನ ದಿವಸ ಅವ್ರ ಮಾತು ಕೇಳಿ ನಾವು 1 ದಿನದ ವೇತನವನ್ನು ಕೊಡ್ತಾ ಇದ್ದೇವೆ. ಇದೆಲ್ಲ ನಮ್ಮ ಕಲಬುರಗಿ ಜಿಲ್ಲೆಗೆ ಇವತ್ತು ಹೆಸರು ಬರಲಿಕ್ಕೂ ಅವರ ಕಾರಣ ಮುಂದಿನ ಹೆಸರು ತರ್ತಾರೆ. ಇಂಥ ಜಿಲ್ಲಾಧಿಕಾರಿಗಳಿಗೆ ನನ್ನ ಈ 2ನೇ ಅವಧಿಗೆ ಅಧ್ಯಕ್ಷ ಪ್ರಥಮ ಬಾರಿಗೆ ಕಾಣ್ತಾ ಇದ್ದೀನಿ ಅಂತ ಇವತ್ತು ಹೇಳಬಯಸುತ್ತಾ ಎಲ್ಲ ಕಲಬುರಗಿ ಜನರಿಗಾಗಲಿ ಕರ್ನಾಟಕ ಜನರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ರಾಜ್ಯ ಅಧ್ಯಕ್ಷರು ಕೂಡ, ಯಾಕಂದರೆ ಮೂಲ ಕಾರಣ ಅಂದರೆ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ಜಿಲ್ಲಾ ನೌಕರ ಸಂಘ ಇರೋರು ರಾಜ್ಯದ ಅಡಿಯಲ್ಲಿ. ಈ ಮೂಲಕ ನಮ್ಮ ರಾಜ್ಯ ಅಧ್ಯಕ್ಷ ಸರ್ ಅವರು ಹಾಗೂ ಮತ್ತೊಮ್ಮೆ ಹೇಳಬಯಸುತ್ತಾ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಶರತ್ ಸರ್ ಅವರಿಗೂ ನಮ್ಮ ಮನಪೂರ್ವಕವಾಗಿ ಧನ್ಯವಾದ ಹೇಳುತ್ತಾ, ಕಲಬುರಗಿ ಜಿಲ್ಲೆಯ ಸರ್ಕಾರಿ ನೌಕರರು, ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸರ್ಕಾರಿ ನೌಕರರು ಸಹ ಒಂದು ವರ್ಷದ ವೇತನವನ್ನು ನಮ್ಮ ಜಿಲ್ಲೆಯಲ್ಲಿ ಕಲಬುರಗಿ ನಗರದಲ್ಲಿ ನಡೆಯುವಂಥ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದೇಣಿಗೆಯ ರೂಪದಲ್ಲಿ ನೀಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇವತ್ತು ಅದನ್ನು ಚೆಕ್ ಕೊಡೋ ಮೂಲಕ ನಮ್ಮ ಕಾರ್ಯಕ ಕಲಾಪಕ್ಕೆ ನಮ್ಮ ಶ್ರಮಕ್ಕೆ ಒಂದು ವಿಶೇಷವಾದ ಚೈತನ್ಯ ನೀಡಿದ್ದಾರೆ. ಮತ್ತು ರಾಜು ಲೆಂಗ್ಟಿ ಅವರು ಮತ್ತು ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಿರಾಕ್ಷಿ ಅವರು ಸಹ ವಿಶೇಷವಾಗಿ ವೈಯಕ್ತಿಕವಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಮುಖ್ಯ ವೇದಿಕೆಯ ಬದಿಯಲ್ಲಿ ಒಟ್ಟು 618 ಪುಸ್ತಕ ಮಳಿಗೆಗಳು ನೋಂದಣಿಯಾಗಿವೆ ಎಂದು ಪುಸ್ತಕ ಮಾರಾಟ ಮತ್ತು ವಾಣಿಜ್ಯ ಮಳಿಗೆಗಳ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಹಿತಿ ನೀಡಿದ್ದಾರೆ. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬೃಹತ್ ವೇದಿಕೆಯ ಬದಿಭಾಗದಲ್ಲಿ ಒಟ್ಟು 618 ಮಳಿಗೆಗಳ ನೋಂದಣಿಯಾಗಿದ್ದು, ಅದರಲ್ಲಿ ಲೇಖಕರ ಕಟ್ಟೆ ಎಂಬ 2 ವಿಶೇಷ ಮಳಿಗೆಗಳನ್ನು ತೆರೆಯಲಾಗಿದೆ ಎಂದು ಪುಸ್ತಕ ಪ್ರದರ್ಶನ ಮತ್ತು ವಾಣಿಜ್ಯ ಮಳಿಗೆಗಳ ಸಮಿತಿಯ ಅಧ್ಯಕ್ಷರಾದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಾಲಯ ಕಟ್ಟಡದಲ್ಲಿ ಸೋಮವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 405 ಪುಸ್ತಕ ಮತ್ತು 193 ವಾಣಿಜ್ಯ ಮಳಿಗೆಗಳ ನೋಂದಣಿ ಸೇರಿದಂತೆ ವಿಶೇಷವಾಗಿ ಲೇಖಕರ ಕಟ್ಟೆಯಲ್ಲಿ ಹಿರಿಯ ಸಾಹಿತಿಗಳೊಂದಿಗೆ ಸಂವಾದಕ್ಕೋಸ್ಕರ 2 ವಿಶೇಷ ಮಳಿಗೆಗಳಿಗೆ ಮೀಸಲಿಡಲಾಗಿದ್ದು, ಸಾಹಿತ್ಯಾಸಕ್ತರು, ವಿದ್ಯಾರ್ಥಿಗಳು ಇವುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 4ನೇ ಬಾರಿಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಿರೋದು ಬಹಳ ಸಂತೋಷವಾದ ಒಂದು ವಿಷಯ. ಮತ್ತು ವಿಶೇಷವಾಗಿ ನಾನು ಈ ಒಂದು ಪುಸ್ತಕ ಮಳಿಗೆ ಮತ್ತು ವಾಣಿಜ್ಯ ಮಳಿಗೆಯ ಈ ಒಂದು ಸಮಿತಿ ಅಧ್ಯಕ್ಷನಾಗಿ ಸುಮಾರು ಬಾರಿ ನಾವು 6-7 ಬಾರಿ ಇಲ್ಲಿ ಬಂದಿದ್ದೀವಿ. ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಸಮಿತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು
ಹೆಚ್ಚಿನ ಒಂದು ಆದ್ಯತೆ ನಾವು ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆ ಕೊಡ್ತೀವಿ. ಹಿಂದೆ ಇರ್ತಕ್ಕಂಥ ನಾವು ಕೆಲವು ದಿನಗಳ ಒಂದು ವಾರ ಮೊದಲು ಹಿರಿಯ ಸಾಹಿತಿಗಳೆಲ್ಲ ಅವರೆಲ್ಲ ಕರೆಸಿ ಮತ್ತು ಎಲ್ಲ ಪ್ರಕಾಶಕರು ಎಲ್ಲವರೆಲ್ಲ ಕರೆಸಿ ಏನೇನು ಸಮಸ್ಯೆಗಳನ್ನು ಹಿಂದೆ ನಡೆದಿರುವಂಥ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಆಗಿದೆ ಅದನ್ನು ಯಾವ ಒಂದು ರೀತಿಯಿಂದ ನಾವು ನೋಡ್ಕೊಳ್ಬೋದಂತ. ಯಾಕಂದರೆ ಎಲ್ಲರಿಗೂ ಹೇಳ್ತಕ್ಕಂಥ ಸಮಸ್ಯೆ ನೀರಿನ ಸಮಸ್ಯೆ ಇರ್ತದೆ ಮತ್ತು ಧೂಳಿನ ಸಮಸ್ಯೆ ಇರ್ತದೆ. ನಮ್ಮ ಭಾಗದಲ್ಲಿ ಧೂಳು ಅಂದರೆ ಭಾಳ ದೊಡ್ಡ ಸಮಸ್ಯೆ. ಅದಕ್ಕೆ ಏನು ಮತ್ತು ಅಲ್ಲಿ ನೀರಿನ ಸಮಸ್ಯೆ ಇರ್ತದೆ ಮತ್ತು ಎಲ್ಲ ಹಿರಿಯರು ಬಂದಾಗ ಅಲ್ಲ ವೀಲ್ ಚೇರ್ ಸಮಸ್ಯೆ ಇರ್ತದೆ. ಅದಕ್ಕೆಲ್ಲ ನಾವು ನೋಡ್ಕೊಂಡಿದ್ದೀವಿ. ಯಾರಿಗೂ ನುಗ್ಗಲು ಆಗಕೂಡ್ದು, ನೀರಿನ ಸಮಸ್ಯೆ ಆಗಕೂಡ್ದು. ಹಿರಿಯರು ಯಾರಾದರೆ ಬಂದರೆ, ಹ್ಯಾಂಡಿಕ್ಯಾಪ್ ಅವ್ರು ಯಾರಾದರೆ ಬಂದರೆ ಅವ್ರಿಗೂ ಕೂಡ ಸುಮಾರು ಒಂದು 25 ವೀಲ್ ಚೇರ್ಸ್ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಎಲ್ಲ ರೀತಿಯಿಂದ ನಾವು ನೋಡ್ಕೊಂಡಿದ್ದೀವಿ. ಈಗಾಗಲೇ ನಮ್ಮ ಪುಸ್ತಕ ಮಳಿಗೆಗಳು ಸುಮಾರು 425 ಮಳಿಗೆಗಳು ಅದರ ಒಂದು ವ್ಯವಸ್ಥೆ ನೋಂದಣಿ ಆಗಿವೆ. ಅದೊಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ವಾಣಿಜ್ಯ ಮಳಿಗೆಗಳು ಸುಮಾರು 193, ಎರಡು ಸೇರಿಸಿದರೆ ಸುಮಾರು 618 ಮಳಿಗೆಗಳ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಪ್ರತಿ ಒಂದು 10 ಮಳಿಗೆಯಲ್ಲಿ ಇರ್ತಕ್ಕಂಥ ಒಂದು ನಾವು ಸ್ವಯಂ ಸೇವಕ ಅವರು ಒಂದು ವಾಲಂಟಿಯರ್ಸ್ ಅವರನ್ನು ನಾವು ಗುರುತಿಸಿ ಅವರಿಗೆ ಯಾವ ಕಾರಣಕ್ಕೂ ಜನರಿಗೆ ಅನಾನುಕೂಲ ಆಗಬಾರ್ದು. ಮತ್ತು ಜನ ಯಾವುದಾದ್ರೂ ಮತ್ತು ಪುಸ್ತಕ ಎಲ್ಲ ಹುಡುಕ್ತಾ ಇದ್ದಾರೆ, ಎಲ್ಲಿ ಹೋಗಬೇಕು, ಬೇರೆ ಬೇರೆ ಕಡೆ ನಾವು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾಗಿಣ, ಭೀಮಾ ನದಿ ಅವರೆಲ್ಲ ಹೆಸರನ್ನು ಇಟ್ಟು ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ. ಮತ್ತು ಈಗಾಗಲೇ ನಾವು ಒಂದು ಮೀಟಿಂಗನ್ನು ಮಾಡಿ ಯಾರಿಗೂ ಏನೂ ತೊಂದರೆ ಆಗಕೂಡ್ದು ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ಮಾದರಿಯ ಸಾಹಿತ್ಯ ಸಮ್ಮೇಳನ ಆಗಬೇಕಂತ ಎಲ್ಲ ಸಂಪೂರ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಫೆಬ್ರವರಿ 5ರಂದು ವಾಣಿಜ್ಯ ಮಳಿಗೆಗಳ ಉದ್ಘಾಟನೆ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಪುಸ್ತಕ ಮಳಿಗೆಗಳನ್ನು ಕಲಬುರಗಿ ದಕ್ಷಿಣ ವಲಯ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಅವರು ನೆರವೇರಿಸುವರು. ಪುಸ್ತಕ ಮಳಿಗೆಗಳ 4 ವಿಭಾಗಗಳನ್ನು ಮಾಡಿ ಅವುಗಳಿಗೆ ಈ ಪ್ರದೇಶದ ಪ್ರಮುಖ ನದಿಗಳಾದ ಕಾಗಿಣ, ಕೃಷ್ಣ, ಕಾರಂಜ ಮತ್ತು ಭೀಮಾ ನದಿಗಳ ಹೆಸರನ್ನು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಒಂದು ಭಾಗದ ಸಾರ್ವಜನಿಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ಲರನ್ನ ಕೇಳ್ಕೊಂಡು ಏನೆಂದರೆ, ಈ ಒಂದು ನಮ್ಮ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲಿ ಪ್ರಕಟಿಸಿರುವ ಎಲ್ಲ ಪುಸ್ತಕಗಳು ಕನಿಷ್ಠ ಒಂದು 50% ರಿಯಾಯಿತಿಯಲ್ಲಿ ಸಿಗ್ತದೆ. ಮತ್ತು ಬೇರೆ ಬೇರೆ ಎಲ್ಲ ಪ್ರಕಾಶಕರು, ಎಲ್ಲ ಪಬ್ಲಿಷರ್ಸು ಎಲ್ಲರೂ ಕೂಡ ಭಾಳಷ್ಟು ಒಂದು ರಿಯಾಯಿತಿ ಒಂದು ದರದಲ್ಲಿ ತಮ್ಮ ಪುಸ್ತಕವನ್ನು ಜನರಿಗೆ ಲಭ್ಯವಿರುತ್ತದೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಒಂದು ಸೌಲಭ್ಯವನ್ನು ಪಡ್ಕೊಳ್ಬೇಕು ಅಂತ ತಮ್ಮೆಲ್ಲರೂ ಕೂಡ ಕೇಳ್ಕೊಳ್ಳುತ್ತೇನೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಅಪ್ಪ ಶತಮಾನೋತ್ಸವ ಸಭಾಂಗಣದಲ್ಲಿ ಆರ್ಟ್ ಆಫ್ ಲಿವಿಂಗ್ನ ಆಧ್ಯಾತ್ಮ ಗುರುಗಳಾದ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಅಧ್ಯಕ್ಷತೆಯಲ್ಲಿ HKCCIನ ಸಂಸ್ಥಾಪಕರ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಸಾಧಿಸಿದಂತಹ ಸಾಧಕರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿ ಪ್ರಶಸ್ತಿ ಪ್ರದಾನ ಮಾಡುವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಯಿಂದ ಯಾರಿಗೂ ಸಮಸ್ಯೆ ಉಂಟಾಗುವುದಿಲ್ಲ. ಒಂದು ವೇಳೆ ಹಾಗಾದರೆ ನಾನು ಪಕ್ಷ ತೊರೆದು ಜನರ ಪರವಾಗಿ ನಿಲ್ಲುತ್ತೇನೆ ಎಂದು ಕಲಬುರಗಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಆವರಣದಲ್ಲಿ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಂಸ್ಥಾಪನಾ ದಿನದ ಅಂಗವಾಗಿ ಸಾಧಕರ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ ಸಂಸ್ಥಾಪಕರಾದ ಶ್ರೀ 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 ರವಿಶಂಕರ್ ಗುರೂಜಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶರಣಬಸವಪ್ಪ ಅಪ್ಪ, ನಾವಲ್ಲಿ 14 ಡಿಪಾರ್ಟ್ಮೆಂಟ್, ಕೆಲವು ಇಂಟರ್ನ್ಯಾಷನಲ್ ಲೆವೆಲ್ ಹಿಡಿದು 14 ಡಿಪಾರ್ಟ್ಮೆಂಟ್ ಕ್ಲಿಯರೆನ್ಸ್ ಕೇವಲ 3 ತಿಂಗಳಲ್ಲಿ ಮುಗಿಸಿ ಇವತ್ತು ಏರ್ಪೋರ್ಟ್ ಶುರುವಾಗಿದೆ. ಚೇಂಬರ್ ಆಫ್ ಕಾಮರ್ಸ್ ಅಮರನಾಥ್ ಪಾಟೀಲ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಇಂಥ ಅನೇಕ ಕಾರ್ಯಕ್ರಮ ಚೇಂಬರ್ ಆಫ್ ಕಾಮರ್ಸ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಎಂಪ್ಲಾಯ್ಮೆಂಟ್, ಯೂತ್ಸ್ ಆರ್ ಅನ್ಎಂಪ್ಲಾಯ್ಡ್, ಹುಡುಗರಿಗೆ ಜಾಬ್ ಇಲ್ಲ. ಏರ್ಪೋರ್ಟ್ ಶುರು ಆದ್ಮೇಲೆ
ನನ್ನ MP ಆಫೀಸಿಗೆ ಕಮ್ ಸೆ ಕಮ್ 5,000 ಅಪ್ಲಿಕೇಶನ್ ಬಂದು ಅಪಾಯಿಂಟ್ಮೆಂಟ್ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಉದ್ಯಮಿಯವರಿಗೆ ವಿನಂತಿ ಮಾಡ್ತೇನೆ, ನಿಮಗೆಲ್ಲರಿಗೂ ವಿನಂತಿ ಮಾಡ್ತೇನೆ, ನಾವು ಎಲ್ಲರೂ ಕರೆದೆ ಇದು ಒಂದು ದೊಡ್ಡ ಇಂಡಸ್ಟ್ರಿ, ಯಾವ್ದಾದ್ರು ದೊಡ್ಡ ಉದ್ಯಮಿ ತಂದೆ ಅಟ್ಲೀಸ್ಟ್ ಒಂದು 25% ಈ ಭಾಗದ ಜನರಿಗೆ ನೌಕರಿ ಸಿಗುವಂತೆ ಕೆಲಸ ಮಾಡೋಣ ನಾವು ಅಂತೇಳಿ ನಿಮ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ತೇನೆ. Our chamber started in the year 1966, has completed 54 springs so far. It is the eyes and the ears of trade and commerce of our Kalyan Karnataka region. I am very proud to say that all the previous managing committee and past president right from 1966 have tried hard to take the trade and commerce of this region to greater heights and have very largely succeeded. I salute and congratulate them on this happy occasion. ನಿಜವಾಗಿಯೂ ನನಗೆ ಹೆಮ್ಮೆ ಅನ್ನಿಸ್ತದೆ, ಇಂಥ ಒಂದು ಸಂಸ್ಥೆ ಅಧ್ಯಕ್ಷನಾಗಿ ನಾನು ಇವತ್ತು ನಿಮ್ಮ ಎದುರುಗಡೆ ನಿಂತ್ಕೊಂಡಿದ್ದೇನೆ. ಮತ್ತೆ ನಮ್ಮ ಸಂಸ್ಥೆ ಯಾವಾಗಲೂ ನಮ್ಮ ಹಿರಿಯರು ಇದೆ, ಈ ರೀಜನ್ ಡೆವಲಪ್ಮೆಂಟ್ ಟ್ರೇಡ್ ಅಂಡ್ ಕಾಮರ್ಸ್ ಮತ್ತೆ ಗೌರ್ಮೆಂಟ್ ನಡುವೆ ಒಂದು ಸೇತುವೆ ಬ್ರಿಡ್ಜ್ ಕೆಲಸ ಮಾಡಲಿಕ್ಕೆ ನಮ್ಮ ಪ್ರಾಬ್ಲಮ್ಸ್ ಏನಿದೆಯೋ ಗೌರ್ಮೆಂಟ್ ಗಮನಕ್ಕೆ ತಂದು ಅದನ್ನ ಪರಿಹರಿಸುವ ನಿಟ್ಟಿನಂತ ಕಾರ್ಯೋನ್ಮುಖವಾಗಲೆಂದು ಇದು ನಮ್ಮ 1966 ಅಲ್ಲಿ ಖಾಜಾ ಬಂದೆ ನವಾಜ್ ದರ್ಗಾದ ಪೀಠಾಧಿಪತಿಗಳಾದ ಡಾಕ್ಟರ್ ಸೈಯದ್ ಶಾ ಖುಸ್ರೋ ಹುಸೇನಿ, ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ಸಿರೇವೂರ್, ಬಸವರಾಜ್ ಮತ್ತಿಮೂಳ್ ಸೇರಿದಂತೆ ಮುಂತಾದವರಿದ್ದರು. ಕೆಬಿಎನ್ ದರ್ಗಾದ ಪೀಠಾಧಿಪತಿಗಳಾದ ಖಾಜಾ ಬಂದೆ ನವಾಜ್ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಸೈಯದ್ ಶಹಾ ಖುಸ್ರೋ ಹುಸೇನಿ ಅವರಿಗೆ ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಶ್ರೇಷ್ಠ ಶಿಕ್ಷಣ ಸಂಸ್ಥೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹಲವು ಸಾಧಕರಿಗೆ ವಿವಿಧ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನಿಸಿ ಪ್ರಶಸ್ತಿಯನ್ನು ವಿತರಿಸಲಾಯಿತು. ಬಸವೇಶ್ವರ ಕಾಲೋನಿಯಲ್ಲಿರುವ ಶ್ರೀ ಶಾಂಭವಿ ಶಿಕ್ಷಣ ಸಂಸ್ಥೆಯ SVM ಶಾಲೆಯಲ್ಲಿ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಶ್ರೀ ಶಾಂಭವಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ SVM ಕಾನ್ವೆಂಟ್ ಸ್ಕೂಲ್ನ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ದಿನಾಂಕ 2/2/2020 ಸಂಜೆ 5 ಗಂಟೆಗೆ ಮಹಾತ್ಮ ಬಸವೇಶ್ವರ ನಗರದ ಗಾಣದೇವತಾ ದೇವಸ್ಥಾನದಲ್ಲಿ ಜರುಗಿತು. ಈ ಸಮಾರಂಭದ ಸಾನ್ನಿಧ್ಯವನ್ನು ಮೂಲ ಕಟ್ಟಿಮನಿ ಹಿರೇಮಠಪಾಳದ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟಕರಾಗಿ MB ನಗರ ಕಲಬುರಗಿಯ CRP ಬಶೀರ್ ಜಮಾದಾರ್, ಬಿಜೆಪಿ ಕಲಬುರಗಿಯ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಸಾವಿತ್ರಿ S ಕುಳಗೇರಿ ಆಗಮಿಸಿದರು. ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಕಲಬುರಗಿ ನಾರ್ತ್ನ ಅಧ್ಯಕ್ಷರಾದ ಅಶೋಕ್ ಮಾನ್ಕರ್, SSV TV ಕಲಬುರಗಿಯ CO ಎಡಿಟರ್ ಮಹಿಪಾಲ್ ರೆಡ್ಡಿ ಮುನ್ನೂರ್, MB ನಗರ ಕಲಬುರಗಿಯ CPI ಶಿವಾನಂದ್ S ವಾಲಿಕಾರ್, ಶಹಾಬಾದ್ನ ಪ್ರಸನ್ನ ಮಂಡಲಗಿರಿ ಆಗಮಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು SVM ಕಾನ್ವೆಂಟ್ ಶಾಲೆಯ ರಾಜ್ಕುಮಾರ್ P ವಹಿಸಿದ್ದರು. ಇವತ್ತಿನ ದಿವಸ ಒಳ್ಳೆ ಶಾಲೆಗೆ ಹಾಕಿ ಕೈ ತೊಳ್ಕೊಂಡು ಕೂಡ್ತೀವಿ. ಅದೆಲ್ಲ ಸಂಸ್ಕಾರ ಅನ್ನೋದು ಕುಟುಂಬದಿಂದ ಸಿಗಬೇಕು, ಪೂಜ್ಯರಿಂದ ಸಿಗಬೇಕು, ನಮ್ಮ ನೆರೆಹೊರೆಯಿಂದ ಸಿಗಬೇಕಾಗ್ತದೆ. ಈಗ ನಾವು ಹಳ್ಳಿ ಭಾಷೆ ಒಳಗೆ ಹೇಳ್ತೇವಲ್ರಿ, ಕೊಡ್ಲಿ ತೊಳಿತೇವ್ರಿ, ಕಂಬಾರ ಬಲ್ಲಿ ಒಯ್ದು ಕೊಡ್ಲಿ ತೊಳೆದು ಅದಕ್ಕೇನಂತಾರ ಅವ ಚೂಪ್ ಮಾಡ್ತಾನೆ, ಚೂಪ್ ಮಾಡಿ ಒಂದು ನೀರಿನೊಳಗೆ ಗೆಲ್ತಾನ. ಅದಕ್ಕೆ ಏನಂತಂದ್ರೆ ಸೌಂಡ್ ಬರ್ತದೆ ಚೈ ಅಂತ, ಅದಕ್ಕೆ ಏನಂತಾರ ಅಂದ್ರೆ ಸಂಸ್ಕಾರ ಅಂತಾರ. ಒಂದು ವೇಳೆ ಆ ನೀರು ಕುಡಿಸದೆ ಇದ್ರೆ ಕೊಡ್ಲಿ ಒಣಗಿದ ಕಟ್ಟಿಗೆ ಕಡಿಯಂಗಿಲ್ಲ, ಯಾಕಂದ್ರೆ ಕಬ್ಬಣ ಮಂಡಾಗ್ತದೆ. ಹಾಗೆ ಮಗುವಿಗೆ ಶಿಕ್ಷಣ ಜೊತೆಗೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಅನ್ನುವುದು ಬಹಳ ಅವಶ್ಯಕವಾಗಿದೆ. ಅದು ಸಿಗುವುದು ಕುಟುಂಬದಿಂದ ಮತ್ತು ಸ್ತ್ರೀಗಳಿಂದ. ನಾವು ಇದನ್ನ ಯಾವತ್ತೂ ಶಿಕ್ಷಣದ ಜೊತೆಗೇನೆ ಕೊಡಿಸ್ಬೇಕು. ನಮಗೆಲ್ಲ ಬಹಳಷ್ಟು ಸಮಾಜದಲ್ಲಿ ಇತಿಹಾಸದಲ್ಲಿ ತಾಯಿಯ ಪಾತ್ರ ಶಿಕ್ಷಣದಲ್ಲಿ ಬಹಳ ಮುಖ್ಯವಾಗಿದೆ ಅನ್ನುವುದು ನಾವು ಹೆಚ್ಚೆಚ್ಚಿಗೆ ನೋಡಬಹುದು. ನಮ್ಮಲ್ಲಿ ಸಾಕಷ್ಟು ಹಣ ಇದೆ, ವಿದ್ಯಾಸಂಸ್ಥೆಯವರು ಎಷ್ಟಾದ್ರೂ ಫೀಸ್ ತಗೊಳ್ಳಿ ನಾವು ಕೊಡ್ತೀವಿ, ನಮ್ಮ ಮಕ್ಕಳು ಶಾಲೆಗೆ ಕಳಿಸ್ಬೇಕಂತ ತಿಳ್ಕೊಂಡು ನೀವೇನಾದ್ರೂ ತಲೆಯೊಳಗೆ ಇಟ್ಕೊಂಡಿದ್ದೀರಿ ಅಂದ್ರೆ ಅದು ದೊಡ್ಡ ತಪ್ಪು ಅಂತ ನನಗೆ ಅನಿಸ್ತದೆ. ನಿಮ್ಮಲ್ಲಿ ಏನಿರಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ, ಶಾಲೆಗೆ ಕಳಿಸುವಂತ ಪ್ರತಿಯೊಬ್ಬ ತಂದೆ ತಾಯಿಗಳಲ್ಲಿ ಮಕ್ಕಳ ಬಗ್ಗೆ ಒಂದು ಕನಸನ್ನು ಕಟ್ಟಕೋಬೇಕು. ನೀವು ನನ್ನ ಮಗನಿಗೆ ಮುಂದೆ ನಾನು ಇದನ್ನು ಮಾಡಿ ತೀರ್ತೀನಿ ಅನ್ನುವಂಥ ಕನಸಿತ್ತು ಅಂತಂದ್ರೆ ಆ ಮಗುವಿನ ಭವಿಷ್ಯ ರೂಪಿಸ್ಲಿಕ್ಕೆ ನಿಮಗೆಲ್ಲ ಅನುಕೂಲ ಆಗ್ತದೆ. ಆ ಥಾಮಸ್ ಅಲ್ವಾ ಎಡಿಸನ್ ಪ್ರಯೋಗಾಲಯದ ಮುಂದೆ ಒಂದು ಗುಡಿಸಲಿತ್ತಲ್ಲ, ಆ ಗುಡಿಸಲಿನ ಒಳಗೊಬ್ಬ ಹೆಣ್ಮಗಳು ಬಹಳ ಬಡವೆ, ಗಂಡ ತೀರಿ ಹೋಗಿದ್ದ, ಆಕೆ ಊಟಕ್ಕೆ ಗತಿ ಇರಲಿಲ್ಲ. ಅಂಥ ಸಂದರ್ಭದೊಳಗ ಆಕೆಗೆ ಒಬ್ಬ 8 ವರ್ಷದ ಮಗು.
ಆ ತಾಯಿ ಮಗುವಿನ ಬಗ್ಗೆ ಕನಸು ಕಟ್ಕೊಂಡಿರ್ಲಿ ಎಂಥದ್ದು ತಿಳ್ಕೊಂಡು ಕೇಳಿದ್ರೆ, ನನ್ನ ಮಗ ಈ ದೇಶದೊಳಗೆ ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕಂತ ತಿಳ್ಕೊಂಡು ಆಕೆದೊಳಗ ಗುಡಿಸಿನೊಳಗ ಹೊಟ್ಟಿ ತುಂಬಿಸ್ಕೋತಾಳ, ಒಂದು 4-6 ಮನಿ ಕಸ ಮುಸುರಿ ಬಳಿದು ಹೀಗಿರುವಂತ ಜೀವನ ಸಾಗಿಸುವಂತ ತಾಯಿ ಕನಸು ಕಂಡಿದ್ದೆ ಎಂತದಂತ ತಿಳ್ಕೊಂಡು ಕೇಳಿದ್ರೆ, ನನ್ನ ಮಗ ಈ ದೇಶದೊಳಗ ಬಹಳ ಎತ್ತರಕ್ಕೆ ಬೆಳಿಬೇಕನ್ನುವಂತ ಕನಸು ಕಟ್ಟಿಕೊಂಡಿದ್ಲು. ಕಲಬುರಗಿ ನಗರದಲ್ಲಿ ಮಹಾತ್ಮ ಬಸವೇಶ್ವರ ಕಾಲನಿಯಲ್ಲಿ SVM ಕಾನ್ವೆಂಟ್ ಸ್ಕೂಲು ಇವತ್ತಿನ ದಿವಸ 3ನೇ ವರ್ಷ ಪ್ರಾರಂಭ ಆಗ್ತಾ ಇದೆ. ಮಕ್ಕಳ ಈ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇವತ್ತಿನ ದಿವಸ ಸಾಯಂಕಾಲ ಹಮ್ಮಿಕೊಂಡಿದೆ ಸ್ಕೂಲ್ ವತಿಯಿಂದ. PS ಮೈತ್ರಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಮಕ್ಕಳಿಗೆ ಏನು ಅವ್ರ ಪ್ರತಿಭಾವಂತ ಮಕ್ಕಳಿಗೇನು ಹುಡುಕಿ ಸಣ್ಣ ಸಣ್ಣ ಮುದ್ದು ಮಕ್ಕಳು 2.5 ವರ್ಷ 4 ವರ್ಷ 5 ವರ್ಷ ಏನು ಮಕ್ಕಳನ್ನ ಏನು ಹೊರಗೆ ಹಾಕಿ ಅವ್ರ ಪ್ರತಿಭಾವಂತ ಹೆಂಗಿದೆ ಅವರಿಗೆಲ್ಲ ಗೋಲ್ಡ್ ಮೆಡಲ್ ಕೊಡ್ತಾ ಸರ್ಟಿಫಿಕೇಟ್ ಕೊಡ್ತಾ ಏನು ಇವತ್ತಿನ ದಿವಸ ಈ ಸ್ಕೂಲ್ನಲ್ಲಿ ಒಂದು ಪದ್ಧತಿ ಇದೆ. ಈ ಸ್ಕೂಲ್ನಲ್ಲಿ ಯಾವ ರೀತಿ ಅಂದ್ರೆ ಈ ಲತಾ ಪುಕಳೆ ಅವರು ದಂಪತಿಗಳು ಹಾಗೂ ನಮ್ಮ ಚೇರ್ಮನ್ರಾದಂಥ ರಾಜ್ಕುಮಾರ್ ಅವರು ಸಹ ಈ ಸ್ಕೂಲ್ನಾಗೆ ಸತತವಾಗಿ ಏನಾದರೂ ಮಕ್ಕಳನ್ನ ಮುಂದೆ ಬರುವಂಥ ಪಾರ್ಟಿಸಿಪೇಷನ್ ಎಲ್ಲದರಲ್ಲಿ ಆಗುವಂಥ ಕಾರ್ಯಕ್ರಮಗಳು ನಡೀತಾ ಇರ್ತಾವೆ. ನಾವೆಲ್ಲರೂ ಕೂಡ ಬಾಲ್ಯದಿಂದ ಸಾಗಿ ಯೌವನಕ್ಕೆ ನಂತರ ಹಿರಿಯರಾಗಿ ಮಾರ್ಪಾಡುಗೊಂಡವರು. ಆದರೆ ಬಾಲ್ಯದ ಅನುಭವಗಳೇನಿದಾವಲ್ಲ ಅದು ಯಾವತ್ತಿಗೂ ಕೂಡ ನಮ್ಮಲ್ಲಿ ಒಂದು ಜೀವದ್ರವ್ಯವಾಗಿ ಇರ್ತದೆ. ಅಂತಹ ಬಾಲ್ಯದ ಅನುಭವಗಳನ್ನು ನಾವು ಮತ್ತೆ ಇವತ್ತು ಮಕ್ಕಳ ಮೂಲಕ ನೋಡ್ತಾ ಇದ್ದೀವಿ. ಒಂದು ನನ್ನ ಮನವಿ ಏನು ಅಂತಂತಂದರೆ, ನಮ್ಮ ಮಕ್ಕಳನ್ನು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಪಾಲಕರು ಬೆಳೆಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾಕಂತಂದರೆ ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಓದು ಮಾತ್ರ ಮುಖ್ಯ ಅಲ್ಲ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಏನಿದೆಯಲ್ಲ ಅದು ನಮ್ಮ ಸಮಾಜದಲ್ಲಿ ಅವರನ್ನು ಮೇಲಕ್ಕೆ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಅದರ ಜೊತೆಗೆ ಮಕ್ಕಳಲ್ಲಿ ಒಂದಿಷ್ಟು ಸದಭಿರುಚಿಯ ಅವಕಾಶಗಳನ್ನು, ಸದಭಿರುಚಿಯ ಕ್ರಿಯಾಶೀಲ ಕೆಲಸಗಳನ್ನು ಅವರು ತಂದೆ ತಾಯಂದರು ಮಕ್ಕಳಿಗೆ ಹೇಳಿಕೊಟ್ರೆ ಖಂಡಿತವಾಗಿ ಆ ಮಕ್ಕಳು ತಮ್ಮ ಪಠ್ಯದ ಜೊತೆಗೆ ಬೇರೆ ಒಂದು ಕ್ರಿಯಾಶೀಲ ಚಟುವಟಿಕೆಯ ಮುಖಾಂತರ ಬೆಳೆಯೋದಕ್ಕೆ ಸಾಧ್ಯವಾಗ್ತದೆ. ಆಂಗ್ಲ ಮಾಧ್ಯಮ ಶಾಲೆಯ ಇಂದು ತನ್ನ 3ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಸಂಸ್ಥೆಯವರಿಗೂ ಮತ್ತು ಶಾಲಾ ಸಿಬ್ಬಂದಿ ವರ್ಗ ಮತ್ತು ಮುದ್ದು ಮಕ್ಕಳಿಗೆ ಶುಭಾಶಯಗಳನ್ನು ಕೋರುತ್ತಾ, ಏನು ತಾವು ಇಷ್ಟು ದಿವಸ ಏನು 3 ವರ್ಷಗಳವರೆಗೆ ಏನು ನೀವು ಬುನಾದಿ ಹಾಕ್ಕೊಂಡಿದ್ದೀರಿ, ಈ ಬುನಾದಿಯ ಮೇಲೆ ತಮ್ಮ ಶಿಕ್ಷಣ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ ಅಂತ ಆಶಿಸುತ್ತಾ, ಅದೇನೋ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಕರ್ಮಣ್ಣೆ ವಾದಿಕಾರಸ್ತು ಮಹಾಫಲೇಶು ಕದಾಂಚ, ಅಂದರೆ ನಿನ್ನ ಕೆಲಸ ನೀ ಮಾಡು, ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ವಹಿಸ್ಕೊಂಡಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಡಿದ್ದೇ ಆದರೆ ಅದರ ರಿಸಲ್ಟ ದೇವರಿಗೆ ಬಿಟ್ಟಿದ್ದು ಅರ್ಥ ಅಂದರೆ ಅದು ಪಾಸಿಟಿವ್ ಆಗಿದ್ದೇ ಇರ್ತದೆ ಅಂತ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸರಸ್ವತಿ ವಿದ್ಯಾಮಂದಿರ ಶಾಲೆಯ ಸಿಬ್ಬಂದಿ ವರ್ಗಕ್ಕೂ ಮುದ್ದು ಮಕ್ಕಳಿಗೂ ಇವತ್ತಿನ ದಿವಸ ಶುಭವನ್ನು ಕೋರುವುದರ ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಈ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿ, ಹಿರಿಯ ಪ್ರಾಥಮಿಕ ಶಾಲೆಯಾಗಿ, ಪ್ರೌಢಶಾಲೆಯಾಗಿ ಬೆಳೀಲಿ ಅಂತ ಹರ್ಷಿಸುತ್ತಾ, ರೆಡಿಯಾಗಿರಬೇಕು. ಈ ಸಮಾರಂಭದಲ್ಲಿ SVM ಕಾನ್ವೆಂಟ್ ಶಾಲೆಯ ಕಾರ್ಯದರ್ಶಿ ಮತ್ತು ಖಜಾಂಚಿ ಜಗದೀಶ್ ಚಂದ್ರ SP, ಅಕಾಡೆಮಿಕ್ ಕೋಆರ್ಡಿನೇಟರ್ ಲತಾ ಜೆ ಪುಕಾಳೆ, ಪ್ರಿನ್ಸಿಪಾಲ್ PS ಮೇತ್ರಿ ಸೇರಿದಂತೆ ಶಾಲೆಯ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಪಾಲ್ಗೊಂಡಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.